ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೆಲ್ಲಾಸ್ ಕಿಚನ್. ಇವತ್ತು ನನ್ನ ರೆಸಿಪಿ ಬಂದ್ಬಿಟ್ಟು ಕಾಬಲ್ ಕಡಲೆ ಬದನೆಕಾಯಿ ಆಲೂಗಡ್ಡೆ ಮಸಾಲೆ ಸಾರು ಮಾಡ್ತಿದ್ದೀನಿ. ಸೊ ಈ ಮಸಾಲೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಿಕ್ಸಿ ಜಾರಲ್ಲಿ ಅರ್ಧ ತೆಂಗಿನಕಾಯಿ ಹಾಕ್ಕೊಳ್ತೀನಿ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 7 to 8 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಇಲಾಚಿ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿ, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ರೋಸ್ಟ್ ಮಾಡಲಿಲ್ಲ, ನೀವು ರೋಸ್ಟ್ ಮಾಡಿ ಬೇಕಂದ್ರೆ ಹಾಕ್ಕೊಳ್ಳಿ, ಸಾರು ಇನ್ನೂ ಟೇಸ್ಟ್ ಆಗಿರುತ್ತೆ. ನನಗೆ ಟೈಮ್ ಸಿಗಲಿಲ್ಲ, ಹೊರಗಡೆ ಹೋಗ್ಬೇಕಿತ್ತು ಅಂತೇಳಿ ನಾನು ಅರ್ಜೆಂಟಾಗಿ ಮಾಡಿದ್ದೀನಿ. ಮತ್ತು ಇಲ್ಲಿ 4 ಟೊಮೆಟೋಸ್ನ ಹಚ್ಚಿಟ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಗರಿಯಾಗಿ ರುಬ್ಬೇಕು ಹೋಗ್ಬೇಡಿ, ಸಾರು ಚೆನ್ನಾಗಿ ಬರಲ್ಲ, ನುಣ್ಣಗೆ ರುಬ್ಬಬೇಕು. ಸೊ ಇಲ್ಲಿ ಮಿಕ್ಸ್ ಮಾಡಿದಾದ್ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಟಿಪ್ ಏನಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾವು ಯಾವಾಗೂ ರುಬ್ತಿರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದ್ರ ಜೊತೆ ಏಲಕ್ಕಿ ಅಂತಿದೆ, ಚಕ್ಕೆ ಮತ್ತು ಲವಂಗನ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ, ಸ್ಮೆಲ್ ಸಹ ಸೂಪರಾಗಿರುತ್ತೆ. ಸೊ ಅದನ್ನ ನೋಡ್ರಿ, ಇದು ಫ್ರೈ ಆಗ್ತಿದ್ದಾನೆ, ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಸೊ ಇಲ್ಲಿ ಕಾಬಲ್ ಕಡಲೆ ಬಂದ್ಬಿಟ್ಟು ನಾನು ಬಿಸಿನೀರಲ್ಲಿ 4 hours ನೆನೆಸಿಟ್ಟಿದ್ದೀನಿ. ಸೊ ಯಾವಾಗೂ ಕಾಬಲ್ ಕಡಲೆ ಯಾವುದೇ ಕಾಳಾಗಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕುಕ್ಕರಲ್ಲೇ ಹಾಕ್ಕೊಳ್ಳಿ. ಸಾರು ಮಾಡೋಕ್ಕೆ ಮುಂಚೆ ಯಾವತ್ತಿದ್ರೂ ಕಾಳನ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ನನ್ನ ಟಿಪ್ಪು. ಸೊ ನೀವೇ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ಅದು. ಸೊ ನಾನು ಈ ಥರನೇ ಚೆಕ್ ಮಾಡಿಬಿಟ್ಟೆ ನಾನು ಮಾಡೋದು ಸಾರು ಯಾವತ್ತಿದ್ರೂ. ಸೊ ಇವಾಗ ನೋಡಿ, ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಲೋ ಫ್ಲೇಮಲ್ಲಿ ಏನಕ್ಕೆ ಇಡ್ತಿದ್ದೇನೆ ಅಂದರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸೊ ಅದು ತಳ ಹಿಡಿಯೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈಗ ನೋಡಿ, ನಾನು 4 ಮೀಡಿಯಮ್ ಸೈಜಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು 4 ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲೂಗಡ್ಡೆ ನಾನು ಹಾಕುವಾಗ ಯಾವತ್ತಿದ್ರೂ ನಾನು ಸ್ಕಿನ್ ಪೀಲ್ ಮಾಡಿಬಿಟ್ಟೆ ನಾನು ಯೂಸ್ ಮಾಡೋದು, ಸ್ಕಿನ್ ಜೊತೆ ನಾನು ಯಾವತ್ತೂ ಹಾಕೋಕ್ಕೂ ಹೋಗಲ್ಲ. ಸೊ ಈಗ ನೋಡಿ, ಲೋ ಫ್ಲೇಮಲ್ಲಿ ಇಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿದಾದ್ಮೇಲೆ ಅದು ರಾ ಸ್ಮೆಲ್ ಹೋಗಿದ್ದಾದ್ಮೇಲೆ ನಾನು ರುಬ್ಬಿರೋಂತಹ ಮಿಶ್ರಣ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ನಾನು ಇದು ಹಸಿ ಸ್ಮೆಲ್ ಹೋಗುತ್ತಲ್ವಾ, ಸೊ ಅದಕ್ಕೆ ಚೆನ್ನಾಗಿ ನೀರು ಹಾಕ್ತಿರಾನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ರಾ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹುರಿದ್ಬಿಟ್ಟು ಆ ಮಸಾಲೆ ರುಬ್ಬಿದ್ದೀರಲ್ಲ, ಅದನ್ನು ಹುರಿದ್ಬಿಟ್ಟು ನೀವು ರುಬ್ಕೊಂಡ್ರೆ ಸಖತ್ತಾಗಿರುತ್ತೆ ಇನ್ನೂ ಟೇಸ್ಟ್. ಮತ್ತು ಈಗ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ರು ಅಂದರೆ, ಆಲ್ರೆಡಿ ನಾವು ಇಲ್ಲಿ ರುಬ್ಬೋದಕ್ಕೆ ಹಸಿಮೆಣಸಿನಕಾಯಿ ಹಾಕಿದರೆ ಸೊ ಖಾರ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಬಾಯ್ಲ್ ಆಗಿದ್ದಾದಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದರಲ್ಲೇ ಅರ್ಧ ಚೊಂಬಷ್ಟು ಅಂದರೆ ಚಿಕ್ಕ ಚೊಂಬಷ್ಟು ನೀರು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಕ್ಕೆ ಬಿಡಿ. ಸೊ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಿದ್ದಾದಮೇಲೆ ಇದನ್ನು ನಾನು ಒಂದು 3 ವಿಸಿಲ್ಸ್ ಕುಗ್ಸ್ಕೊಳ್ತೀನಿ. 3 ವಿಸಿಲ್ ಅಷ್ಟು ಕುಗ್ಸ್ಕೊಳ್ತೀನಿ ನಾನು ಅದನ್ನು. ಸೊ 3 ವಿಸಿಲ್ ಆಗಿದ್ದಾದಮೇಲೆ ಓಪನ್ ಮಾಡಿ ನೋಡಿದ್ರೆ ಈ ಥರ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಕಮ್ಮಿ ಇತ್ತಂದರೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದಾದ್ಮೇಲೆ ಮುದ್ದೆ ಜೊತೆ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟಿ ಅಂತಹ ಕಾಬಲ್ ಕಡಲೆ ಮಸಾಲೆ ಸಾರು ರೆಡಿಯಾಗಿದೆ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅದುವರೆಗೂ ಟಾಟಾ, ಬಾಯ್ ಬಾಯ್.